10 ವರ್ಷದಿಂದ ಈ ಕೆಲಸ ನಡೀತಾ ಇದೆ. ನೀವು ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಜಾರ್ಜ್ ಅವರು ಬಿಡಿಎ ಮಿನಿಸ್ಟರ್ ಆಗಿದ್ರು. ಅವರು ಬಂದು ಹೇಳಿದ್ರು ನಮಗೆ 2 ತಿಂಗಳಲ್ಲಿ ನಾ ಕೆಲಸ ಆಗಲಿ. ಪ್ರತಿ ಸರ್ತಿ ಅವರು ಯಾವತ್ತೂ ಅದ್ರ ಬಗ್ಗೆ ಏನೂ ಇಲ್ಲ. ಸರ್ಕಾರದ ಅನುತಾಪ ನಮ್ಮ ಹತ್ರ ಇದೆ, ಆದ್ರೆ ಕೆಲಸ ನಡೀತಾ ಇದೆ. ಸರ್ಕಾರಕ್ಕೆ ಸಾಕಷ್ಟು ಖರ್ಚವಾಗಿದೆ. ಇವಾಗ ಫ್ರೆಂಚ್ ಆಗ್ತಾ ಇದೆ ಸರ್. ಇಟ್ ಹಸ್ ಬೀನ್ ಎಫಿಷಿಯಂಟ್ ಬಟ್ ನಾಟ್ ಎಫೆಕ್ಟಿವ್. ನಾನು ಯಾತಕ್ಕೆ ಹೇಳ್ತೀನಿ, ಫ್ಲಡ್ ಆಗ್ತಾ ಇದೆ. ಇವಾಗ ಹೋದ ವರ್ಷನೂ ಆಗಿದೆ. ಈ ಸಲ ಮಳೆನೇ ಬಂದಿಲ್ವಲ್ಲ. ಹೌದು ಸರ್. 2 ಸಜೆಷನ್ ಇದೆ ಹೇಳಿ. ಇದೆಲ್ಲ ನಮ್ಮ ಜಯನಗರ ಕಡೆ ನಿಮಿಷ ಯಾಕಂದ್ರೆ ನಮ್ಮ ಹಿಂದೆಗಳ ಬನಶಂಕರಿ ಅದೆಲ್ಲನೂ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಸರ್. ಇಲ್ಲಿ ಚೋಕ್ ಆಗುತ್ತಲ್ಲ ಸರ್, ಈ ಕಡೆಯಿಂದ ಬಂದು ಟ್ರೈನ್ ಸಪೋರ್ಟ್ ಮಾಡ್ಬೇಕು ಸರ್. ಇಲ್ಲಿ STP ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಒಂದು ರೇಟ್ ಪಕ್ಕದಲ್ಲಿ ಒಂದು ಟ್ರೈನ್ ಇನ್ನು ನೀವು ಹೋಗ್ಬೇಕಾ? ಅವ್ರೇನು ಮಾತಾಡ್ತಾರೆ, ನಮಗೂ ಜಾಗ ಇಲ್ಲ ಮತ್ತೆ ನೀವು ಹೋಗ್ತೀರಾ? ಡೈವರ್ಟ್ ಮಾಡ್ಬಿಟ್ಟಿದ್ದೀವಿ ಮೇಲ್ಗಡೆ. ಬೇರೆ ಕಡೆ ಸರ್ ಇದನ್ನ ಬಿಟ್ಬಿಡಿ. ಹೇಳೋದಲ್ಲ ಡ್ರೈವ್ ಮಾಡಿ ಕಲೆಕ್ಟ್ ಮಾಡ ಆ ಕಡೆ ಇಷ್ಟು ದೂರ ಮಾಡಿದ್ವಲ್ಲ ಸರ್. ಈಗ ಇದು ಬರೀ 1.5 ಕಿಲೋಮೀಟರ್ ಮಾಡೋದ್ರಿಂದ ಇಡೀ ನಮ್ಮ ಬೆಂಗಳೂರು ಅರ್ಧ ನೀರು ಜಯನಗರ ಕಡೆಯಿಂದ ಬರ್ತಲ್ಲ, ಅದೊಂದು ಡೈವರ್ಟ್ ಮಾಡಿದ್ರಲ್ಲ ಇದೊಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಆಮೇಲೆ ನೋಡಿ ಅಣ್ಣ, ಇದು ಸಾರಕ್ಕೆ ಇದು ಹುಳಿಮಾವು ಮತ್ತೆ ಬೇಗುಂಡೆ ಸಾರಕ್ಕೆ ಪುಟ್ಟೆ ಇದೆಲ್ಲ ಇಲ್ಲಿಗೆ ಬರುತ್ತೆ. ಈ ನೀರು ಇಲ್ಲಿಗೆ ಬರುತ್ತೆ. ಎಲ್ಲ ನೀರು ಈ ಕೆರೆಗೆ ಬರುತ್ತೆ. ಇಲ್ಲಿಂದ ಅಗ್ರ ಲೇಕ್ ಹೋಗಿ ಮತ್ತೆ ಬೆಲ್ಲೆಡ್ರಿಗೆ ಹೋಗಿ ಹೊರತೂರ್ಗೆ ಹೋಗುತ್ತೆ. ಇಷ್ಟು ಮಡಿವಾಳ ಲೇಕ್ಗೆ ಬರುತ್ತೆ. ನಾವು ಡೈವರ್ಟ್ ಮಾಡಿ ಫ್ಯೂಚರ್ ಮತ್ತೆ ಈ ನಮ್ಮ ಬೇಗೂರು ಲೇಕ್ ಇದೆ ಇದು ಬಂದು ಕನೆಕ್ಟ್ ಆಗುತ್ತೆ ಹೈವೇಗೆ. ಟೆಂಡರ್ ಆಗಿದೆ, ಎಲ್ಲ ಆಗಿದೆ ಸರ್. BBMP ಅದು ಆಕ್ಸ್ಫರ್ಡ್ ಕಾಲೇಜ್ ಮುಂದೆ ಮಾಡ್ತೀರಾ ಸರ್. ಈಗ ಅದೊಂದು ಮೆಟ್ರೋ ಅವರು ಕಿಲೋಮೀಟರ್ ಆಗುತ್ತೆ ಸರ್. 2 ಕಿಲೋಮೀಟರ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಮನೆ ಇದೆ. ಸೀನಾ ಹಿಂದೆ ಬರ, ಹಿಂದೆ ಬರ.